ನಮಸ್ಕಾರ. ಈ ದಿನ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಪಿತೃಪಕ್ಷದ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಪಿತೃಪಕ್ಷದ ಹೇಗೆ ಮಾಡೋದು, ಪಿತೃಪಕ್ಷ ಮಾಡೋದ್ರಿಂದ ನಮಗೆ ಆಗುವ ಅನುಕೂಲಗಳು, ಪಿತೃಪಕ್ಷನ ಹೇಗೆ ಆಚರಿಸ್ಬೇಕು ಅಂತ. ಈ ಪಿತೃಪಕ್ಷ ಮಾಡೋದ್ರಿಂದ ನಮ್ಮ ಹಿರಿಯರಿಗೆ ನಾವು ಬಟ್ಟೆ ಇಡುವುದು ಅಂತ ಹಬ್ಬ ಅಂತ ಮಾಡ್ತಾಯಿದ್ದೀವಿ. ವರ್ಷಕ್ಕೆ ಒಂದ್ಸರಿ ಹಿರಿಯರಿಗೆ ಬಟ್ಟೆ ಇಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಏನಕ್ಕೆ ಪಿತೃಪಕ್ಷ ಮಾಡಬೇಕು ಅಂತ ಹೇಳಿದ್ರೆ, ನಾವು ಅವರು ಕೊಟ್ಟಂತಹ ಆಸ್ತಿ ಹಾಗೂ ಅವರು ಕೊಟ್ಟಂತಹ ಈ ದೇಹದಿಂದ, ಅವರು ಕೊಟ್ಟಂತಹ ಪ್ರೀತಿಯಿಂದ ನಾವು ಬದುಕಿ ಬಾಳ್ತಾ ಇದ್ದೀವಿ. ಹಾಗಾಗಿ ಅವರ ಋಣವನ್ನು ತೀರಿಸುವ ಸಂದರ್ಭದಲ್ಲಿ ನಾವು ಪಿತೃಪಕ್ಷವನ್ನು ಆಚರಿಸ್ತಾ ಇದ್ದೀವಿ. ಈ ಪಿತೃಪಕ್ಷವನ್ನು ಆಚರಿಸ್ಬೇಕಾದ್ರೆ ನಾವು ಮೇಯ್ನಾಗಿ ಈ 4-5 ಪಾಯಿಂಟ್ಗಳನ್ನು ಇಟ್ಕೋಬೇಕು. ಏನಂತ ಹೇಳಿದ್ರೆ, ಒಂದು, ನಾವು ಪಿತೃಪಕ್ಷನ ಆಚರಿಸ್ಬೇಕಾದ್ರೆ ಅದೇ ನಾವು ಎಡೆ ಇಡೋದು, ಬಟ್ಟೆ ಇಡೋದು ಅಂತ ಊಟ ಮಾಡ್ತೀವಲ್ಲ ಹಬ್ಬನ, ಆ ಹಬ್ಬದ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನಾವು ಮನೆ ಮುಂದೆ ರಂಗೋಲಿನ ಹಾಕಬಾರ್ದು. ಪಿತೃಪಕ್ಷ ದಿನ ರಂಗೋಲಿನ ಹಾಕಬಾರ್ದು. ಹಾಗೂ ಮನೆ ಮುಂದೆ ತೋರಣನ ಕಟ್ಟಬಾರ್ದು, ಮಾವಿನ ಎಲೆ ತೋರಣನ ಕಟ್ಟಬಾರ್ದು. ಅದೇ ರೀತಿ ಪಿತೃಪಕ್ಷದ ದಿನ ನಾವು ಹಬ್ಬ ಪೂಜೆ ಮಾಡೋದ್ರಿಂದಲೇ ದೇವರ ಮನೆಯಲ್ಲಿ ದೀಪನ ಹಚ್ಚಬಾರ್ದು. ನಾವು ಅಕಸ್ಮಾತ್ ದೇವ್ರ ಮನೆ ದೀಪ ಹಚ್ಚಿ ಉರಿತಾ ಇದೆ, ದೀಪ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ದೇವ್ರ ಮನೆ ಕ್ಲೋಸ್ ಮಾಡಬೇಕು, ಬಾಕ್ಲಾಕಿ ಕ್ಲೋಸ್ ಮಾಡಬೇಕು. ಮೇಯ್ನ್ ಇಂಪಾರ್ಟೆಂಟು ಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ಪಿತೃಪಕ್ಷ ಮಾಡ್ಬೇಕಾದ್ರೆ ಅವ್ರದ್ದು ಫೋಟೋ ಇಲ್ಲ ಜೊತೆಗೆ ಕಳಸ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಲ್ಲ, ಪೂಜೆ ಮಾಡ್ಬೇಕಾದ್ರೆ ಇಂಪಾರ್ಟೆಂಟು ದೀಪ ಹಚ್ತೀವಿ. ನಾವು ದೀಪ ಬೆಳಗಿದಾಗ ನಾವು ಆ ದೀಪವನ್ನು ನಾವು ದಕ್ಷಿಣಾಭಿಮುಖವಾಗಿ ಬೆಳಗಬೇಕು. ಅಂದರೆ ಈಗ ನಾವು ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತರೆ ರೈಟ್ ಸೈಡ್ ಬಂದರೆ ಅದು ದಕ್ಷಿಣ ಕಡೆಗೆ, ಆಚೆ ಕಡೆಗೆ ನಾವು ಬತ್ತಿನ ತಿರುಗಿಸಿ ಆಚೆ ಸೈಡ್ಗೆ ಬರೋಂಗೆ ನಾವು ದೀಪ ಹಚ್ಚಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾವು ದೀಪನ ಹೊಸ ದೀಪ ತಂದು ಹಚ್ಬೇಕು. ನಾವು ದೇವ್ರ ಮನೆಯಲ್ಲಿ ದೇವ್ರಿಗೆ ಬೆಳಿಗ್ಗೆ ಇಟ್ಟು ಉಪಯೋಗಿಸಿದಂಥ ದೀಪನ ಈ ಪಿತೃಪಕ್ಷದಲ್ಲಿ ಹಚ್ಚಬಾರ್ದು. ಹೊಸದು ಮಣ್ಣಿನ ದೀಪ ತಂದು ಹಚ್ಚಬೇಕು. ಇಲ್ಲ ಅಂದರೆ ತಾಮ್ರದ್ದು ದೀಪವನ್ನು ತಂದು ಹಚ್ಚಬೇಕಾಗುತ್ತೆ. ಹೊಸ ದೀಪಗಳನ್ನ ಹಚ್ಚಿ ಬೆಳಗ್ಬೇಕಾಗ್ತದೆ ನಾವು. ಅರ್ಥ ಆಯ್ತಾ? ಈ ರೀತಿ ಮಾಡಿ ನಾವು ಪೂಜೆ ಮಾಡೋದ್ರಿಂದ, ಹಾಗೂ ನಾವು ಪೂಜೆ ಮಾಡ್ಬೇಕಾದ್ರೆ ಗಲಾಟೆ ಮಾಡೋದು, ಮಾತಾಡೋದು, ಕುಚೇಷ್ಟೆಗಳನ್ನ ಮಾಡೋದು, ಈ ರೀತಿ ಯಾವುದೂ ಮಾಡ್ದೇ ಭಕ್ತಿ ಭಾವದಿಂದ ಪೂಜೆ ಮಾಡಿದಾಗ ನಮ್ಮ ಹಿರಿಯರಿಂದ ನಮ್ಮ ಆಶೀರ್ವಾದ ಪಡ್ಕೊಳ್ತೀವಿ. ಹಿರಿಯರಿಂದ ಅನುಕೂಲ ಆಗುತ್ತೆ, ನಮಗೆ ಒಳ್ಳೇದಾಗೋಕ್ಕೆ ಅನುಕೂಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.